ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಭಾರತದಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರು IPLನಲ್ಲಿ ಆಡಲ್ಲ, ಅದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಸನ್ರೈಸರ್ಸ್ ಹೈದರಾಬಾದ್ ಮಾಲಕಿ ಕಾವ್ಯ ಮಾರನ್ 100 ಲೀಗ್ನಲ್ಲಿ ಪಾಕಿಸ್ತಾನದ ಆಟಗಾರನನ್ನು ಖರೀದಿ ಮಾಡಿದ್ದಾರೆ. ಅದನ್ನು ವಿರೋಧಿಸಿ ಬಾಯ್ಕಾಟ್ SRH ಅನ್ನೋ ಅಭಿಯಾನ ಶುರುವಾಗಿದೆ. ಅದೇ ರೀತಿ ಕಾವ್ಯ ಮಾರನ್ ಅದೇ ಆಟಗಾರನನ್ನು ಮದುವೆಯಾಗಿ ಪಾಕಿಸ್ತಾನಕ್ಕೆ ಬರ್ತಾರೆ. ಆಕೆ ಪಾಕಿಸ್ತಾನದ ಸೊಸೆ ಆಗ್ತಾರೆ ಅಂತ ಪಾಕಿಸ್ತಾನದ ಮಾಧ್ಯಮಗಳು ಮತ್ತು ಯೂಟ್ಯೂಬರ್ಸ್ಗಳು ಹೇಳೋಕೆ ಶುರು ಮಾಡಿಕೊಂಡಿದ್ದಾರೆ. ಇದು ಕ್ರಿಕೆಟ್ ಜಗತ್ತಿನ ಹೊಸ ವಿವಾದ ಹುಟ್ಟು ಹಾಕಿದೆ. ಇಂಗ್ಲೆಂಡ್ನಲ್ಲಿ ನಡೆಯೋ ದಿ 100 ಲೀಗ್ನಲ್ಲಿ ನಾರ್ದರ್ನ್ ಸೂಪರ್ ಚಾರ್ಜರ್ಸ್ ತಂಡವನ್ನು ಖರೀದಿ ಮಾಡಿರೋ ಸನ್ ಗ್ರೂಪ್ ಈಗ ಪಾಕಿಸ್ತಾನದ ಆಟಗಾರರನ್ನು ಖರೀದಿ ಮಾಡಿ ಎಡವಟ್ಟನ್ನು ಮಾಡಿಕೊಂಡಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಇಲ್ಲಿ ಕೆಲವರು IPLನಲ್ಲಿ ಪಾಕಿಸ್ತಾನದ ಆಟಗಾರರು ಆಡಲ್ಲ, ಆದರೆ ವಿದೇಶಿ ಲೀಗ್ನಲ್ಲಿ ಯಾಕೆ ಖರೀದಿಯನ್ನು ಮಾಡಬೇಕು ಅಂತಿದ್ರೆ, ಇನ್ನು ಕೆಲವರು ಕ್ರಿಕೆಟ್ ಅನ್ನೋದು ಒಂದು ಆಟ ಸರ್, ಅದರಲ್ಲಿ ರಾಜಕೀಯ ತರೋದು ಬೇಡ ಅಂತಿದ್ದಾರೆ. ಹಾಗಾದರೆ ಈ ವಿಚಾರದಲ್ಲಿ ಆಗ್ತಾ ಇರೋದೇನೋ? ಇದು ವಿವಾದ ಆಗ್ತಾ ಇರೋದು ಯಾಕೆ? ಪಾಕಿಸ್ತಾನದ ಆಟಗಾರರ ಮೇಲೆ ಕಾವ್ಯ ಮಾರನ್ಗೆ ಅಷ್ಟೊಂದು ಒಲವ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, IPL ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಲೀಗ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅನ್ನೋದು ದೊಡ್ಡ ಹೆಸರು. 3 ವರ್ಷಗಳ ಹಿಂದೆ ಆ ತಂಡವನ್ನು ಸನ್ ಗ್ರೂಪ್ ಖರೀದಿಯನ್ನು ಮಾಡುತ್ತೆ. ಅದರ ಮಾಲಕಿ ಕಾವ್ಯ ಮಾರನ್. ಅಲ್ಲಿ ಕಾವ್ಯ ಮಾರನ್ ಅವರನ್ನು ಕೋಟಿ ಕೋಟಿ ಕ್ರಿಕೆಟ್ ಅಭಿಮಾನಿಗಳು ಮೆಚ್ಚಿಕೊಂಡಿದ್ರು. ಅದಕ್ಕೆ ಕಾರಣ ಅವರು ತಂಡವನ್ನು ಕಟ್ಟಿದ ರೀತಿ ಮತ್ತು ಆಟಗಾರರನ್ನು ಖರೀದಿ ಮಾಡೋದ್ರಲ್ಲಿ ತೋರಿಸಿದ ಬುದ್ಧಿವಂತಿಕೆ. ಅದೇ ರೀತಿಯ ತಂಡ ಈ ಬಾರಿ IPLಗೂ ಇದೆ ಅನ್ನೋದನ್ನು ನಾವೆಲ್ಲ ಮರೆಯೋ ಹಾಗೆಲ್ಲ. ಅದೆಲ್ಲ ನಮಗೆ ಗೊತ್ತೇ ಇದೆ. ವಿಶ್ವಕಪ್ನಲ್ಲಿ ಟ್ರೋಫಿ ಗೆಲ್ಲೋದ್ರಲ್ಲಿ ಹೊಡಿಬಡಿ ಆಟ ಆಡಿರೋ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಕೂಡ ಅದೇ ತಂಡದಲ್ಲಿದ್ದಾರೆ. ಆದರೆ ಈಗ ಅದೇ ಕಾವ್ಯ ಮಾರನ್ ನಾನು ಪ್ಯೂರ್ ಬಿಸ್ನೆಸ್ ಮಾಡ್ತಾ ಇರೋದು ಅನ್ನೋದನ್ನು ತೋರಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಅವರು ಇಂಗ್ಲೆಂಡ್ನ ದಿ 100 ಲೀಗ್ನಲ್ಲಿ ಮಾಡಿಕೊಂಡಿರೋ ಎಡವಟ್ಟು. ಅದೇನೆಂದರೆ IPLನಲ್ಲಿ ಪಾಕಿಸ್ತಾನದ ಆಟಗಾರರಿಗೆ ನಿರ್ಬಂಧ ಹೇರಲಾಗಿದೆ. ICC ಪಂದ್ಯಗಳನ್ನು ಬಿಟ್ಟು ಬೇರೆ ಪಂದ್ಯಗಳನ್ನು ಭಾರತ ಪಾಕಿಸ್ತಾನ ತಂಡದ ವಿರುದ್ಧ ಆಡಲ್ಲ. ಅಷ್ಟೇ ಯಾಕೆ, ಕಳೆದ ವರ್ಷ ಬಾಂಗ್ಲಾದೇಶದ ಆಟಗಾರರನ್ನು IPLನಲ್ಲಿ ಖರೀದಿ ಮಾಡಲಿಲ್ಲ. ಅದಕ್ಕೆ ಕಾರಣ ಅಂದರೆ ಪಾಕಿಗಳು ತಿಂದ ಮನೆಗೆ 2 ಬಗೆಯೋ ಬಡ್ಡಿ ಮಕ್ಕಳು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಕಾವ್ಯ ಮಾರನ್ 2.34 ಕೋಟಿಯನ್ನು ನೀಡಿ ಅಬ್ರಾರ್ ಅಹಮದ್ ಅನ್ನೋ ಸ್ಪಿನ್ನರನ್ನು ಖರೀದಿ ಮಾಡಿದ್ದಾರೆ. ಇದು ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ಹಾಕಿದೆ. ಜೊತೆಗೆ ಬಾಯ್ಕಾಟ್ SRH ಅನ್ನೋ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಅದರಲ್ಲೂ ಕಳೆದ 2 ದಿನಗಳಿಂದ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಇದೇ ಚರ್ಚೆ ನಡೀತಾ ಇದೆ. ಕಾವ್ಯ ಮಾರನ್ ಅವರಿಗೆ ಭಾರತಕ್ಕಿಂತ ಪಾಕಿಸ್ತಾನದ ಆಟಗಾರನೇ ಮುಖ್ಯನ? ವಿಶ್ವದ ಬೇರೆ ಬೇರೆ ಲೀಗ್ಗಳಲ್ಲಿ ಭಾರತದ ಬಹಳಷ್ಟು ಫ್ರಾಂಚೈಸಿಗಳು ತಂಡವನ್ನು ಖರೀದಿ ಮಾಡಿವೆ. ಯಾವುದೇ ಫ್ರಾಂಚೈಸಿ ಆಗಲಿ, ಅಲ್ಲಿನ ಮಾಲೀಕರಾಗಲಿ ಇಲ್ಲಿಯವರೆಗೂ ಪಾಕಿಸ್ತಾನದ ಆಟಗಾರರನ್ನು ಖರೀದಿ ಮಾಡ್ತಾ ಇಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ಇಲ್ಲಿ ಕಾವ್ಯ ಮಾರನ್ ಅವರು ಅಬ್ರಾರ್ ಅಹಮದ್ ಅವರನ್ನು ಯಾಕೆ ಖರೀದಿ ಮಾಡಿದ್ದಾರೆ ಅಂತ ಇನ್ನು ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳು ಅಯ್ಯಯ್ಯೋ ಕಾವ್ಯ ಮಾರನ್ ಪಾಕಿಸ್ತಾನದವರಾಗಿಬಿಡ್ತಾರೆ, ಅಬ್ರಾರ್ ಅಹಮದ್ ಅವರನ್ನು ಮದುವೆಯಾಗಿ ಪಾಕಿಸ್ತಾನಕ್ಕೆ ಬರ್ತಾರೆ, ಅದೇ ಕಾರಣಕ್ಕೆ ಭಾರತದ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳದೆ ಅವರನ್ನೇ ಖರೀದಿ ಮಾಡಿದ್ದಾರೆ ಅನ್ನೋ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲ ರೀ, ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳು ಚಿಕ್ಕ ವಿಷಯ ಸಿಕ್ಕರೆ ಬಿಡಲ್ಲ, ಇನ್ನು ದೊಡ್ಡದಾಗಿ ಏನಾದರೂ ಸಿಕ್ಕರೆ ಬಿಡ್ತಾರಾ? ಚಿಕ್ಕದನ್ನೇ ದೊಡ್ಡದಾಗಿ ತೋರಿಸೋ ಪಾಕಿಸ್ತಾನದ ಮಾಧ್ಯಮಗಳು ಏನೆಲ್ಲ ಮಾಡಬಹುದು? ದೇಶಕ್ಕಿಂತ ಬಿಸ್ನೆಸ್ ಇಂಪಾರ್ಟೆಂಟ್ ಅಂದ್ಕೊಂಡು ಪಾಕ್ ಆಟಗಾರನನ್ನು ಖರೀದಿ ಮಾಡಿದರೆ ಬಿಡ್ತಾರಾ? ಅಲ್ಲಿನ ಮಾಧ್ಯಮಗಳು ಖಂಡಿತ ಬಿಡಲ್ಲ. ಇಲ್ಲಿ ಕೆಲವರು ಹೇಳಬಹುದು, ಅಯ್ಯೋ ಬಿಡಿ ಸರ್, ಅದು ವಿದೇಶಿ ಲೀಗ್, ಅಲ್ಲಿ ಖರೀದಿ ಮಾಡಿದರೆ ಪ್ರಾಬ್ಲಮ್ ಏನು ಅಂತ. ನಿಜ, ಆದರೆ ಪಾಕಿಸ್ತಾನದ ಆಟಗಾರ ಪಾಕಿಸ್ತಾನಕ್ಕೆ ಟ್ಯಾಕ್ಸನ್ನು ಕಟ್ಟಲೇಬೇಕು. ಆ ಟ್ಯಾಕ್ಸ್ ಹಣ ಎಲ್ಲಿಗೆ ಹೋಗುತ್ತೆ? ಅದು ಹೋಗೋದು ನೇರವಾಗಿ ಭಯೋತ್ಪಾದಕರಿಗೆ. ಅಲ್ಲಿ ಭಯೋತ್ಪಾದಕರಿಗೆ ದುಡ್ಡನ್ನು ಪಾಕಿಸ್ತಾನದ ಸರ್ಕಾರ ಕೊಡಬಹುದು, ಆದರೆ ಅದನ್ನು ಇಲ್ಲಿ ಕೊಟ್ಟಿದ್ದು ಒಬ್ಬ ಭಾರತದ ಮಹಿಳೆ ಆಗ್ತಾರೆ ಅನ್ನೋದು ನೆನಪಿರಲಿ. ದಿ 100 ಲೀಗ್ನಲ್ಲಿ ಪಾಕಿಸ್ತಾನದ ಆಟಗಾರನನ್ನು ಖರೀದಿ ಮಾಡೋದಕ್ಕೆ ಯಾವುದೇ ನಿಬಂಧನೆ ಇಲ್ಲ. ನಿಜ, ಹಾಗಂತ ಮಾನವೀಯತೆ ಮನುಷ್ಯತ್ವ ಅನ್ನೋದಾದರೂ ಇರಬೇಕಲ್ವೇ? ಪೆಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ, ಅಲ್ಲಿ ಪ್ರಾಣವನ್ನು ಕಳೆದುಕೊಂಡವರು ಭಾರತೀಯರಲ್ವಾ? ಅಲ್ಲಿ ತಮ್ಮ ಗಂಡಂದಿರನ್ನು ಕಳೆದುಕೊಂಡು ವಿಧವೆಯಾದವರು ಭಾರತೀಯ ಹೆಣ್ಣು ಮಕ್ಕಳಲ್ವಾ? ಅವರು ಕಾವ್ಯ ಮಾರನ್ಗೆ ನೆನಪಿಲ್ವಾ? ಅಥವಾ ಅವರು ಸತ್ರೆ ನನಗೇನೋ? ಒಂದು ಭಯೋತ್ಪಾದಕ ದೇಶಕ್ಕೆ ಅಲ್ಲಿನ ಆಟಗಾರನನ್ನು ಖರೀದಿ ಮಾಡೋಕ್ಕೆ ದುಡ್ಡನ್ನು ಕೊಡ್ತೀನಿ ಅಂದರೆ ಇವರಿಗೆ ಅದೆಲ್ಲಿ ದೇಶ ಪ್ರೇಮ ಇದೆ? 100 ಲೀಗ್ನಲ್ಲಿ ಪಾಕಿಸ್ತಾನದ ಆಟಗಾರನನ್ನು ಖರೀದಿ ಮಾಡೋದಲೇಬೇಕು ಅನ್ನೋ ನಿಯಮ ಏನಿಲ್ಲ.
ಆದರೂ ಖರೀದಿ ಮಾಡ್ತಾರೆ ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಸುಮ್ಮನೆ ಯೋಚನೆ ಮಾಡಿ. ಕೇವಲ ಅಬ್ರಾರ್ ಅಹಮದ್ ಮಾತ್ರ ಅಲ್ಲ, ಇನ್ನು ಕೆಲ ಆಟಗಾರರನ್ನು ಕಾವ್ಯ ಮಾರನ್ ಹರಾಜು ಪ್ರಕ್ರಿಯೆಯಲ್ಲಿ ಖರೀದಿ ಮಾಡೋದಕ್ಕೆ ಯೋಚನೆಯನ್ನು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನು ಕಾವ್ಯ ಮಾರನ್ ಅವರೇ ಹೇಳಬೇಕು. ಈಗ BCCI ಅದೇನು ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಅಲ್ಲ ರೀ, ಪಾಕಿಸ್ತಾನದಲ್ಲಿ ನಡೆಯೋ PSL ಆಡೋಕೆ ಅಫ್ಘಾನಿಸ್ತಾನದ ಗುರ್ಬಾಜ್ ಅವರಿಗೆ ಕರೆಯನ್ನು ಮಾಡಲಾಗಿತ್ತು, ಅವರೇ ಹೋಗಲಿಲ್ಲ. ಅಲ್ಲಿ ಅಫ್ಘಾನಿಸ್ತಾನದ ಆಟಗಾರರಿಗೆ ಇರೋ ದೇಶ ಪ್ರೇಮ ಭಾರತದ ಸನ್ ಗ್ರೂಪ್ ಮತ್ತು ಅದರ ಮಾಲೀಕರ ಪುತ್ರಿಗೆ ಇಲ್ಲದ ಹಾಗಾಯ್ತಾ? ಅದೇನು ಕರ್ಮಾನೋ ಗೊತ್ತಿಲ್ಲ. ಇಂತಹವರೆಲ್ಲ ನಮ್ಮ ದೇಶದಲ್ಲಿದ್ದಾರೆ. ಮೊನ್ನೆಯಷ್ಟೇ T20 ವಿಶ್ವಕಪ್ ಮುಕ್ತಾಯ ಆಗಿದೆ. ಆಗ ಇದೇ ಪಾಕಿಸ್ತಾನದ ಆಟಗಾರರು ಯಾವ ರೀತಿಯಾಗಿ ಭಾರತ ಮತ್ತು ಭಾರತ ತಂಡದ ಆಟಗಾರರ ಬಗ್ಗೆ ಮಾತಾಡಿ ಟ್ರೋಲ್ ಮಾಡ್ತಾ ಇದ್ರು ಅನ್ನೋದನ್ನು ಕಾವ್ಯ ಮಾರನ್ ಮರೆತಿದ್ದಾರಾ? ಇಲ್ಲ ದುಡ್ಡಿನ ಗುಂಗಲ್ಲೇ ಅದು ಗೊತ್ತಾಗಲೇ ಇಲ್ವಾ? ಭಾರತ ಗೆದ್ದಿದ್ದು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಅಂದರು, ಭಾರತ ಪಿಚ್ ಅವರಿಗೆ ಬೇಕಾದ ಹಾಗೆ ಮಾಡಿಕೊಂಡು ಗೆದ್ದರು ಅಂತ ಮಾತಾಡಿದರು. ಅಷ್ಟೇ ಯಾಕ್ರೆ, ಟ್ರೋಫಿ ಗೆದ್ದ ಮೇಲೂ ಇವತ್ತಿಗೂ ಮಾತಾಡ್ತಾನೇ ಇದ್ದಾರೆ ಆ ಪಾಕಿಸ್ತಾನದ ಆಟಗಾರರು. ಇದರ ಜೊತೆಗೆ ಏಷ್ಯಾ ಕಪ್ಪನ್ನು ಗೆದ್ದು ಎಷ್ಟೋ ತಿಂಗಳುಗಳಾಯಿತು. ಆ ಟ್ರೋಫಿಯನ್ನು ಕಳ್ತನ ಮಾಡ್ಕೊಂಡು ಹೋಗಿರೋ ಬಡ್ಡಿ ಮಕ್ಕಳು ಇನ್ನೂ ಕೊಟ್ಟಿಲ್ಲ. ಅಲ್ಲಿರೋ ಮಾಧ್ಯಮಗಳು ಮತ್ತು ಮಾಜಿ ಕ್ರಿಕೆಟಿಗರು ಏನೇನೋ ಮಾತಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇದೆಲ್ಲ ಕಾವ್ಯ ಮಾರನ್ ಅವರಿಗೆ ಬೇಕಾಗಿತ್ತ? ಇಲ್ಲಿ ಕಾವ್ಯ ಮಾರನ್ ಖರೀದಿ ಮಾಡಿರೋದು ತಪ್ಪು ಅಂತ ಅಲ್ಲ, ಆದರೆ ಆ ದೇಶಕ್ಕೆ ಭಾರತದ ಮೇಲೆ ಯಾವ ಅಭಿಪ್ರಾಯ ಇದೆ? ಆ ದೇಶದ ಆಟಗಾರ ಪಾಕಿಸ್ತಾನಕ್ಕೆ ಟ್ಯಾಕ್ಸ್ ಕಟ್ಟಿದರೆ ನಮ್ಮ ದುಡ್ಡು ನಮ್ಮ ಮೇಲೆಯೇ ಭಯೋತ್ಪಾದನೆ ಮಾಡೋಕ್ಕೆ ಹೋಗುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಇರಬೇಕು. ಸರಿ, ಪೆಹಲ್ಗಾಮ್ ದಾಳಿಯಲ್ಲಿ ಸತ್ತವರ ಮನೆಯ ಹೆಣ್ಣು ಮಕ್ಕಳ ಮುಖವನ್ನು ನೋಡಿದರೆ ಅದೇಗೆ ಪಾಕ್ ಆಟಗಾರರನ್ನು ಖರೀದಿ ಮಾಡಬೇಕು ಅನ್ನಿಸುತ್ತೆ. ನಮ್ಮ ದೇಶದ ಸೈನಿಕರು ಆಪರೇಷನ್ ಸಿಂಧೂರಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದ್ರು, ಅದು ನೆನಪಿಲ್ವಾ? ಅಥವಾ ಅವರೆಲ್ಲ ದೇಶ ಪ್ರೇಮಿಗಳು ನಾನು ದೇಶದ್ರೋಹಿ, ನನಗೆ ದೇಶಕ್ಕೆ ನಿಯತ್ತಾಗಿ ಹೇಗೆ ಇರಬೇಕು ಅಂತ ಕಾವ್ಯ ಮಾರನ್ಗೆ ಗೊತ್ತಾಗ್ತಾ ಇಲ್ವಾ? ದೇಶಕ್ಕಿಂತ ಬಿಸ್ನೆಸ್ ಇಂಪಾರ್ಟೆಂಟ್ ಆಗೋಯ್ತಾ? ಇಲ್ಲ ಗೊತ್ತಿದ್ದು ದುಡ್ಡಿಗಾಗಿ ಯಾರನ್ನಾದರೂ ಖರೀದಿಯನ್ನು ಮಾಡ್ತೀನಿ, ಭಾರತೀಯರು ನನ್ನನ್ನು ಏನು ಕೇಳೋದು ಅನ್ನೋ ದಿಮಾಕು ಹೆಚ್ಚಾಯ್ತಾ? ಇಲ್ಲ ಅಂದರೆ ಭಾರತೀಯಳಾಗಿ ಅದರಲ್ಲೂ ಒಂದು ಹೆಣ್ಣಾಗಿ ನಾನೇ ಪಾಕಿಸ್ತಾನದ ಆಟಗಾರರನ್ನು ಖರೀದಿ ಮಾಡ್ತಾ ಇದ್ದೀನಿ, ಬೇರೆಯವರು ಖರೀದಿಯನ್ನು ಮಾಡಿ ಅಂತ ಹೇಳೋಕೆ ನಿಂತಿದ್ದಾರಾ? ಇದಕ್ಕೆಲ್ಲ ಉತ್ತರವನ್ನು ಕಾವ್ಯ ಮಾರನ್ ಅವರೇ ಕೊಡಬೇಕು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಮಾರನ್ ಪಾಕಿಸ್ತಾನದ ಅಬ್ರಾರ್ ಅಹಮದ್ನನ್ನು ಮದುವೆ ಮಾಡಿಕೊಳ್ತಾರೆ, ಅದಕ್ಕೆ ಅವನನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಬಹಳಷ್ಟು ಟ್ರೋಲ್ಗಳು ಶುರುವಾಗಿವೆ. ಆದರೂ ಇಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ, ಈ SRH ತಂಡದ ಜರ್ಸಿ ಬಣ್ಣ ಇದೆಯಲ್ಲ, ಇದು ಭಗವಾ ಧ್ವಜದ ಬಣ್ಣವನ್ನು ಹೋಲುತ್ತೆ. 100 ಲೀಗ್ನಲ್ಲೂ ಅದೇ ಬಣ್ಣದ ಜರ್ಸಿ ನಾರ್ದರ್ನ್ ಸೂಪರ್ ಚಾರ್ಜರ್ಸ್ಗೆ ಇದೆ, ಅಂದರೆ ಕಾವ್ಯ ಮಾರನ್ ಅವರ ತಂಡಕ್ಕಿದೆ. ಒಬ್ಬ ಪಾಕಿಸ್ತಾನಿ ಆಟಗಾರ ಬಣ್ಣದ ಜರ್ಸಿ ಧರಿಸಿ ಆಟ ಆಡ್ತಾನ? ಗೊತ್ತಿಲ್ಲ. ಆಡಿದ್ರೂ ಆಡಬಹುದು, ಯಾಕಂದರೆ ಭಿಕ್ಷೆ ಬೇಡೋ ದೇಶಕ್ಕೆ ಅದೆಲ್ಲ ಈಗ ನೆನಪಾಗಲ್ಲ. ಅವರಿಗೆ ಬೇಕಾಗಿರೋದು ಬರೀ ದುಡ್ಡು ಅಷ್ಟೇ. ಅದೇ ಬೇರೆ ಸಮಯದಲ್ಲಿ ಅದು ಭಗವಾ ಧ್ವಜದ ಬಣ್ಣ ಅಂತ ನೆನಪಾಗತ್ತೆ, ಆಗ ಹಿಂದೂಗಳ ಬಣ್ಣ ಅನ್ನಿಸುತ್ತೆ. ಅದಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಅಬ್ರಾರ್ಗೆ ದುಡ್ಡು ಬೇಕು, ಜರ್ಸಿ ಯಾವುದಾದ್ರೆ ಏನು, ಆತ ಆಡ್ತಾನೆ. ಆದರೆ ಕಾವ್ಯ ಮಾರನ್ ಅದನ್ನು ಹಾಕಿಸಿ ಅವನನ್ನು 100 ಲೀಗ್ನಲ್ಲಿ ಆಡಿಸೋದ್ರಿಂದ IPLನಲ್ಲಿ ಬಹಳಷ್ಟು ಭಾರತದ ಅಭಿಮಾನಿಗಳನ್ನು ಕಳೆದುಕೊಳ್ತಾರೆ ಅನ್ನೋದು ನಿಜ. ಅದೇನೇ ಆದರೂ ಎಲ್ಲೇ ಇದ್ದರೂ, ಯಾವುದೇ ದೇಶಕ್ಕೆ ಹೋದರೂ, ಯಾವುದೇ ಬಿಸ್ನೆಸ್ ಮಾಡಿದ್ರು, ಯಾವುದೇ ಆಟ ಆಡಿದ್ರು ನಾವು ಭಾರತೀಯರು ಅನ್ನೋದು ನೆನಪಿರಬೇಕು. ಅದು ನೆನಪಿಲ್ಲ ನನಗೆ ಯಾರಾದ್ರೇನು ಅಂತ ಮಾತಾಡೋದೇ ಆದರೆ ನಾವೇನು ಮಾಡೋಕ್ಕೆ ಆಗಲ್ಲ. ಆಗ ಕಾವ್ಯ ಮಾರನ್ ತರಹದ ದೇಶದ್ರೋಹಿಗಳು ಹುಟ್ಟಿಕೊಳ್ತಾರೆ. ಅಲ್ಲ ರೀ, ಕೆಲವರು ಇದು ಕ್ರೀಡೆ ಸರ್, ಇಲ್ಲಿ ರಾಜಕೀಯ ಯಾಕೆ ಮಾತಾಡ್ತೀರಾ ಅಂತ ಕೇಳಬಹುದು. ನಾನು ಮಾತಾಡ್ತಾ ಇರೋದು ರಾಜಕೀಯ ಅಲ್ಲ, ದೇಶ ಪ್ರೇಮ. ಯಾಕಂದರೆ ಇದೇ ಪಾಕಿಸ್ತಾನದ ಆಟಗಾರರು ಅದೆಷ್ಟೋ ಬಾರಿ ಭಾರತ ಮತ್ತು ಶತ್ರು ರಾಷ್ಟ್ರ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಕ್ರೀಡೆ ಅನ್ನೋದನ್ನು ಮರೆತು ನಾವು ಭಾರತದ ಜೊತೆ ಕ್ರಿಕೆಟ್ ಪಂದ್ಯವನ್ನು ಆಡಲ್ಲ ಅಂತ ಮಾತಾಡಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಒಳಗೆ ನಮಾಜ್ ಮಾಡಿದ್ದಾರೆ. ಕ್ರಿಕೆಟ್ ಆಡೋಕ್ಕೆ ಹೋಗೋದೇ ಮತಾಂತರ ಮಾಡೋಕ್ಕೆ ಅನ್ನೋದನ್ನು ಮಾಧ್ಯಮಗಳ ಮುಂದೆ ಅಲ್ಲಿನ ಕ್ರಿಕೆಟ್ ಆಟಗಾರರು ಹೇಳ್ಕೊಂಡಿದ್ದಾರೆ. ಅದೆಲ್ಲ ನಮಗೆ ಗೊತ್ತಿದೆ. ಅಂಥದ್ರಲ್ಲಿ ಅಂಥವರನ್ನು ಖರೀದಿ ಮಾಡೋರ ಮನಸ್ಥಿತಿ ಅದೇನಿದೆ ಯೋಚನೆ ಮಾಡಿ. ಯಾರಿಗೆ ಗೊತ್ತು, ಪಾಕಿಸ್ತಾನದ ಮಾಧ್ಯಮಗಳು ಹೇಳೋ ಹಾಗೆ ಪಾಕಿಸ್ತಾನಕ್ಕೆ ಸೊಸೆ ಆಗೋ ಪ್ಲ್ಯಾನ್ ಏನಾದರೂ ಕಾವ್ಯ ಮಾರನ್ ಮಾಡಿಕೊಂಡಿದ್ದಾರಾ? ನಮಗಂತೂ ಗೊತ್ತಿಲ್ಲ. ಆದರೆ SRH ಅನ್ನೋ ತಂಡ ಈಗ ಸದ್ಯಕ್ಕೆ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ ಅನ್ನೋದು ಮಾತ್ರ ನಿಜ. ಸದ್ಯಕ್ಕೆ ಪಾಕ್ ಆಟಗಾರನನ್ನು ಖರೀದಿ ಮಾಡಿದ್ದಾರೆ ಸರಿ,
ಭಾರತೀಯರ ಒತ್ತಡಕ್ಕಾದ್ರೂ ಮಣಿದು ಅವನನ್ನು ತಂಡದಿಂದ ಕೈ ಬಿಡ್ತಾರಾ, ಅಥವಾ ದೇಶದ್ರೋಹಿ ಅನ್ನಿಸಿಕೊಂಡ್ರೂ ಪರವಾಗಿಲ್ಲ ನನಗೆ ಬಿಸ್ನೆಸ್ ಇಂಪಾರ್ಟೆಂಟ್ ಅಂತ ತಂಡದ ಒಳಗೆ ಆಡಿಸ್ತಾರ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕು. ಈ ವಿಷಯದ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ, ಜೊತೆಗೆ ಹೈಪ್ ಮಾಡಿ. ಇದು ಗೆಳೆಯರೆ ಕಾವ್ಯ ಮಾರನ್ ಮಾಡಿಕೊಂಡಿರೋ ಎಡವಟ್ಟು ಮತ್ತು ಅವರ ಕುರಿತಾದಂತಹ ಒಂದಷ್ಟು ಮಾಹಿತಿಗಳು, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.